ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಒಂದು ಅಶೋಕ್ ಲೇಲ್ಯಾಂಡು ದೋಸ್ತ್ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರಿ. ಹ್ಞೂ ರೀ. ಅದು ಡೀಟೇಲ್ಸ್ ಕೊಡ್ತೀರಾ ಸರ್? ಹಾಂ ಕೊಡ್ತೀವಿ ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? ಒಂದು ಒಂದು ತಿಂಗಳ ಗಾಡಿ ಸರ್ ಅಷ್ಟೇ. ಸರ್ 2025 ತಗೊಂಡಿರೋದಾ? ಹೌದು ಸರ್, ಅದೇ ತಿಂಗಳ ಸರ್ ತೊಗೊಂಡು. ಬರೀ ಕೇವಲ ಒಂದು ತಿಂಗಳು ಅಷ್ಟೇ? ಹೌದು ಸರ್. ಓಕೆ ಸರ್, ಯಾಕೆ ರೀಸನ್ಗೆ ಒಂದು ತಿಂಗ್ಳಿಗೆ ಸೇಲ್ ಮಾಡ್ತಾ ಇದ್ದೀರಲ್ಲ? ಹೌದು ಸರ್, ಬಾಡಿಗೆ ಹೊಡಿದು ತೊಗೊಂಡಿದ್ದಾರೆ, ಸಂತಿ ಮಾಡ್ತೀವ್ರಿ ದಿನ ಒಂದು. ಹಾಂ ಹಾಂ. ಪುರಾಟ ನಮಗೆ ಇದು ಆಗಲ್ಲ ಅದಕ್ಕೆ ಅನುಕೂಲ, ಅದಕ್ಕೆ ಕಟ್ ಆಲ ಆಗ್ತದೆ ಅದಕ್ಕೆ. ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಅಂತನಾ? ಹಾಂ ಹೌದಾ? ಬಾಡಿಗೆನೂ ಬರಲ್ಲ ರೀ, ಹಿಂಗಾಗಿ. ಸರಿ ಸರ್, ಗಾಡಿ ಎಷ್ಟು ಓಡಿದೆ ಸರ್? ಹಾಂ ಸರ್, ಗಾಡಿ ಎಷ್ಟು ರನ್ ಆಗಿದೆ ಸರ್ ಗಾಡಿ? ಇದು 1700 ಆಗ್ಯದ ನೋಡಿರಿ. ಬರೀ 1700 ಅಷ್ಟೇ? ಹಾಂ, 1700 ಅಷ್ಟೇ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದೇ ಇರುತ್ತೆ ಹೊಸ ಗಾಡಿ ಅಂದರೆ? ಹಾಂ ಎಲ್ಲ ರನ್ನಿಂಗ್. ಓಕೆ, ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಅವರೇ ಮಾಡಿಸ್ಕೊತಾರೆ ಸರ್. ಅವರೇ ಮಾಡಿಸ್ಕೊಡ್ಬೇಕು, ನೀವು CC ಎತ್ಕೊಡ್ಬೇಕಾಗುತ್ತೆ. ಗಾಡಿ ಮೇಲೆ ಲೋನ್ ಇದೆಯಾ ಸರ್? ಲೋನ್ಗೇನೇನು ಸರ್? ಏನಿಲ್ಲ, ಫುಲ್ ಕ್ಯಾಶ್ ಕೊಟ್ಟು ನೀವು ತಗೊಂಡಿರೋದು? ಹಾಂ, ಫುಲ್ ಕ್ಯಾಶ್. ಆಯ್ತು ಸರ್, ಆಯ್ತು ಇರಲಿ. ಹಂಗೆ ಲಾಸ್ಟ್ ಫೈನಲ್ ಆಗಿ ರೇಟಿಗೆ ಬರ್ತೀನಿ. ಹಾಂ, ಇನ್ನೇನು ಗಾಡಿ ರೀಪೇಂಟಿಂಗು ಏನು ಕೇಳಂಗಿಲ್ಲ, ಗಾಡಿ ಇನ್ಶೂರೆನ್ಸು ಕೇಳಂಗಿಲ್ಲ. ಏನೇನು ಸರ್? ಯಾವ್ದಾರು ಫೈನ್ಗಳು ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್? ಏನೂ ಇಲ್ಲ ಸರ್. ಮತ್ತೆ ಅದು ತಂದು ಹಿಡಿದ ಮೇಲೆ ಸಂತಿಗೆ ಒಂದು 2 ಸಂತಿ ಮಾಡೀವಿ ರೀ, ಒಂದು 3-4 ಸಂತಿ ಮಾಡ್ತಿದ್ದೆ, ಮನೆ ಮುಂದೆ ನಿಲ್ಸ್ಬಿಟ್ರಿ ನೋಡಿರಿ. ಹಾಂ, ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ ಸರ್? ಇದು ಓಡಿ ಕಟ್ತೀನಿ. ಬಾಡಿ ಕಟ್ಸಿದ್ದೀರಾ ಹಿಂದೆಗಡೆ? ಕಟ್ತೀನಿ. ಹಾಂ ಹಾಂ ಹಾಂ. ಓಕೆ, ಇನ್ನೇನು ಟೈರ್ ಕಂಡೀಷನ್ ಎಲ್ಲ ಹೊಸದೇ ಇರ್ತವೆ, ಫುಲ್ 90% ಮೇಲೆ ಇರ್ತವೆ? ಹಾಂ, ಏನು ಓಡಿಸಿಲ್ಲ ಸರ್. ಓಕೆ, ಎಲ್ಲಾನು ಟಚ್ ಆಗಿರೋದು, ಆಕ್ಸಿಡೆಂಟ್ ಈ ಥರ ಏನಾರು ಸಣ್ಣ ಪುಟ್ಟ? ಏನಿಲ್ಲ. ಓಕೆ, ಇದು ಫ್ಯೂಲ್ ಡೀಸೆಲ್ ಅಲ್ವಾ ಸರ್? ಹಾಂ, ಡೀಸೆಲ್ ಸರ್. ನೀವು ನೋಡಿರೋ ಮಟ್ಟಿಗೆ ಎಷ್ಟು ಕೊಡ್ತಿದ್ದೆ ಇವಾಗ ಮೈಲೇಜ್? ಕಂಪ್ನಿಯವರು 18 ಹೇಳಿದ್ರು ಸರ್, ನಾವು 15 ಹಿಡಿದೀವಿ ಸರ್. 15ವರೆಗೂ ನೀವು ಚೆಕ್ ಮಾಡ್ಕೊಂಡಿದ್ದೀರಾ? 15 ಬರ್ತಿದೆ ಈಗ? ಹಾಂ 15 ಬರ್ತದೆ. ಲೋಡ್ ಗಾಡಿ ಸರ್? ಲೋಡ್ ಗಾಡಿ 15 ಬರ್ತಾರೆ ಒಟ್ಟು. 15 ಬರ್ತದೆ. ಲೆಕ್ಕಕ್ಕೆ ನಾವು ಆಟ ಆಡ್ತೀವಿ. ಓಕೆ, ಇದಕ್ಕೆ ಓನರ್ ನೀವೇರಾ ಸರ್ ಗಾಡಿ? ಹ್ಞೂ ಸರ್, ನಾವೇ. ಲೊಕೇಶನ್ ಎಲ್ಲಿ ಬರ್ತದೆ ಇದು? ಇದು ಬಿಜಾಪುರ ಡಿಸ್ಟಿಕ್ ರೀ, ಸಿಂದಗಿ. ಬಿಜಾಪುರ ಡಿಸ್ಟಿಕ್, ಸಿಂದಗಿ. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ನೀವು ಇದೇ ವರ್ಷದಲ್ಲೇ ತಗೊಂಡಿರೋದು, 2025 ತಗೊಂಡಿರೋದು, ಒಂದು ವರ್ಷದ ಗಾಡಿ. ಎಷ್ಟು ಬಿದ್ದಿತ್ತು ಸರ್ ನಿಮ್ ಗಾಡಿ ಪ್ರೈಸ್ ರೇಟ್? ಇದು 845 ಶೋರೂಮ್ ರೇಟ್ ಸರ್. 8,45,000? ಹ್ಞೂ ಸರ್. ಹಾಂ ಹಾಂ. ಅದು ಹಿಂದಿಂದ ಎಲ್ಲ ಹಿಡ್ಕೊಂಡು 9 ಲಕ್ಷ ಹೆಚ್ಚಿಕೊಂಡು ಬರ್ತದೆ ಸರ್. ಹಿಂದೆ ಎಲ್ಲ ಕಟ್ತೀವಲ್ಲ ರೀ, ಬಾಡಿ ಎಲ್ಲ ಕಟ್ಸ್ತಿರಲ್ಲ ಅದದು? ಹ್ಞೂ ಸರ್. 9 ಬರ್ತದೆ ರೀ. ಹಾಂ, ಎಲ್ಲ ಸೇರಿ 9 ಲಕ್ಷ ಆಗಿದೆ? ಹ್ಞೂ ಸರ್. ಇದು ಯಾವುದು ವೇರಿಯಂಟ್ ಸರ್? ಈಗ ಬಡ ದೋಸ್ತ ಅಥವಾ ಬರೀ ದೋಸ್ತ ಯಾವ್ದು ಬರುತ್ತೆ ಅಶೋಕ್ ಲೇಲ್ಯಾಂಡ್? LS 4 ಬೋಲ್ಟ್ ಸರ್. 4 ಬೋಲ್ಟ್? ಹಾಂ, 4 LS 4 ಬೋಲ್ಟ್ ಅಂತ? ಹ್ಞೂ ಸರ್. ಓಕೆ, ಈಗ ನಿಮ್ಗೆ ಎಲ್ಲ ಆನ್ ರೋಡ್ ಪ್ರೈಸು ಬಾಡಿ ಎಲ್ಲ ಕಟ್ಸೋಕ್ಕೆ ಈಗ ಒಂದು ತಿಂಗಳಿಂದ ಗಾಡಿ 9 ಲಕ್ಷ ಬಿದ್ದಿದೆ. ಈಗ ನೀವು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಗಾಡಿಗೆ ರೇಟು? ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? 820 ಆದ್ರೆ ಕೊಡ್ತೀನಿ ಸರ್. 8,20,000 ಕಡಿಮೆ ಮಾಡಿ, ಒಂದು 80,000 ಕಡಿಮೆ ಮಾಡ್ತಾ ಇದ್ದೀರಾ? ಹೌದು ಸರ್. ಹೌದಾ? ಹಿಂದಿಂದ ಏನೋ ಲೆಕ್ಕಕ್ಕೆ ಬರಲ್ಲ ರೀ. ಹೌದು, ನೀವು ಏನೇ ಶೋರೂಮ್ ಇಂದ ಈಚೆ ಬಂದ್ಮೇಲೆ ಮುಗಿತದೆ, ಸೆಕೆಂಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಆದ್ರಿಂದ ಒಂದು 80,000 ಕಡಿಮೆ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಓಕೆ, ಇದು ನಿಮ್ಗೆ ಯಾರನ್ನ ಲೋನ್ ಗಿನ್ನೋರು ಪರಿಚಯ ಇರ್ತಾರೆ? ಅಕಸ್ಮಾತ್ ಯಾರನ್ನ ಲೋನ್ ತಗೋತೀವಿ ಅಂತ ಬರ್ತಾರೆ? ಹ್ಞೂ ಸರ್, ಮಾಡ್ಕೊಡ್ತೀನಿ. ಪರಿಚಯದವ್ರು ಇದ್ದಾರಾ? ಹಾಂ, ಅದಾರ. ಓಕೆ ಸರ್, ಆಯ್ತು. ನೋಡಿ, ಅಕಸ್ಮಾತ್ ಫುಲ್ ಕ್ಯಾಶ್ ರೆಡಿ ಇರಲ್ಲ ಕೆಲವರಿಗೆ, ಲೋನ್ ಮಾಡಿಸ್ಕೊಡಿ ಸರ್ ತಗೋತೀವಿ ಅಂತ. 7 ಲಕ್ಷ ತನಕ ಲೋನ್ ಆಗುತ್ತೆ ಸರ್. ಹೌದಾ? ಹೌದು. ಓಕೆ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಇದೇ ನಂಬರ್ ಕೊಟ್ಟಿರಲ್ಲ? ಹಾಂ, ಇದೇ ನಂಬರ್ ಸರ್. ಸರಿ ಸರ್, ಆಯ್ತು. ಹೊಸ ಗಾಡಿ ಬೈಟಕ್ ಆದ್ಮೇಲೆ ಏನು ಮಾಡಮ್ಮ?
ಸರಿ ಸರ್, ಆಯ್ತು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರನ್ನ ಬಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್ ನೋಡಿ. ಹ್ಞೂ ಸರ್ ಹ್ಞೂ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹ್ಞೂ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.